ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಳಲ ನಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ. ಕರ್ಮ ವಿಮೋಚನ ಸಂಧಿಯ ಸಾರವನ್ನು ನೋಡ್ತಾ ಇದ್ವಿ. ಅದರಲ್ಲಿ 22ನೇ ಪದ್ಯ. ಜ್ಞಾನ ಜ್ಞೇಯ ಜ್ಞಾತೃವೆಂಬ ಬುದ್ಧ್ಯಾಧಿಗಳಧಿಷ್ಠಾನದಲ್ಲಿ ನೆಲೆಸಿದ್ದು ಕರೆಸುತ್ತ ತತ್ತದ ಆಹ್ವಯದೆ ಭಾನುಮಂಡಲಗ ಪ್ರದರ್ಶಕ ತಾನೆನೆಸಿ ವಶನಾಗುವನು ಶುಕ ಶೌನಕಾದಿ ಮುನೀಂದ್ರ ಹೃದಯ ಆಕಾಶಗತ ಚಂದ್ರ. ಜ್ಞಾನ ಅಂತಂದರೆ ತಿಳಿದುಕೊಳ್ಳಬೇಕಾದಂಥದ್ದು ಪರಮಾತ್ಮನ ನಾಮ. ಜ್ಞೇಯ ತಿಳಿಯುವಂತಹ ವಸ್ತು. ಜ್ಞಾತೃ ಪರಮಾತ್ಮನೇ ತಿಳಿದವನಾದ್ದರಿಂದ ಜೀವರಿಗೆ ತಿಳಿಸಿಕೊಟ್ಟು ತಿಳಿದವನನ್ನಾಗಿ ಮಾಡಿ, ಆದ್ದರಿಂದ ಪರಮಾತ್ಮನಿಗೆ ಮಾಡ್ತಾನಾದ್ದರಿಂದ ಪರಮಾತ್ಮನಿಗೆ ಜ್ಞಾತೃ ಅಂತ ಕರೀತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮ ಬುದ್ಧ್ಯಾದಿಗಳ ಅಧಿಷ್ಠಾನದಲ್ಲಿ ಜ್ಞಾನೇಂದ್ರಿಯಗಳಲ್ಲಿ ಬುದ್ಧ್ಯಾದಿ ಮನಸ್ಸು ಬುದ್ಧಿ ಇತ್ಯಾದಿಗಳಲ್ಲಿ ಇದ್ದು ಆಯಾ ಹೆಸರಿನಿಂದ ಕರೆಸುತ್ತಾ ಭಾನುಮಂಡಲಕ ಪ್ರದರ್ಶಕ ಅಂದರೆ ಪರಮಾತ್ಮನೇ ಸೂರ್ಯಮಂಡಲ ಪ್ರಕಾಶ ಮಾಡ್ತಾ ಇದ್ದಾನೆ. ಶ್ವೇತದ್ವೀಪಗತನಾಗಿರುವಂತಹ ಪರಮಾತ್ಮ, ಅಂತಹ ಪರಮಾತ್ಮನೇ ರುದ್ರಾವತಾರ ಇಂಥ ಶುಕ ಮಹರ್ಷಿಗಳ ಮತ್ತು ಶೌನಕಾದಿಗಳ ಅಂತರ್ದೃಷ್ಟರಾಗಿರುವಂತಹ ಋಷಿಗಳ ಹೃದಯಾಕಾಶ ಚಂದ್ರ. ಆ ಪರಮ ಗುರುಗಳ ಹೃದಯದಲ್ಲಿ ಚಂದ್ರನಂತೆ ಪ್ರಕಾಶಮಾನನಾಗಿದ್ದಾನೆ. ಅಂತಹ ಪರಮಾತ್ಮ ನಿನ್ನ ವಶನಾಗುವ, ನಿನ್ನ ಕೈಗೆ ಸಿಕ್ಕುತ್ತಾನೆ ಅಂದರೆ ನಿನ್ನ ಹೃದಯ ಮಂದಿರದಲ್ಲಿ ಹೊಳೆಯುತ್ತಾನೆ. ಅದಕ್ಕೋಸ್ಕರ ಧ್ಯಾನೋಪಾಸನೆಯನ್ನು ಮಾಡು ಅಂತ ಹೇಳ್ತಾರೆ. ಜ್ಞಾನ ಜ್ಞಾತೃ ಜ್ಞೇಯ ಭೋಕ್ತೃ ಭೋಜ್ಯ ಭೋಜನ ಕರ್ತೃ ಕಾರ್ಯಕ್ರಿಯ ಹೀಗೆ ಎಲ್ಲ ಅಧಿಷ್ಠಾನದಲ್ಲಿ ಅವನೇ ಇದ್ದಾನೆ. ತತ್ತನ್ನಾಮಕನಾಗಿ ಅಂತರ್ನಿಯಾಮಕನಾಗಿ ಜ್ಞಾನಾದಿಗಳನ್ನ ಪ್ರವರ್ತನೆ ಮಾಡುತ್ತಾ ಬಿಂಬರೂಪಿಯಾಗಿರುವಂತಹ ಪರಮಾತ್ಮನನ್ನು, ಆ ಪರಮಾತ್ಮನೇ ಆಕಾಶ ಸೂರ್ಯಾದಿಗಳಲ್ಲೂ ಅವನೇ ನಿಂತಿದ್ದಾನೆ, ಸರ್ವತ್ರದಲ್ಲಿ ಅವನೇ ವ್ಯಾಪಿಸಿದ್ದಾನೆ, ಅವನೇ ಪ್ರೇರಕನಾಗಿದ್ದಾನೆ ಅಂತ ತಿಳಿದುಕೊಂಡು ಉಪಾಸನೆ ಮಾಡು. ಉದಯ ವ್ಯಾಪಿ ನಿದರ್ಶ ಪೌರ್ಣಿಮಾದಿ ಖಯಾಮವು ಶ್ರವಣ ಅಭಿಚಿತು ಸದನ ವೈದ್ಯರೆ ಮಾಳ್ಪ ತೆರೆದಂದದಲ್ಲಿ ಹರಿಸೇವೆ ವಿಧಿ ನಿಷೇಧಗಳೇನು ನೋಡದೆ ವಿಧಿಸುತ್ತಿರು ನಿತ್ಯದಲ್ಲಿ ತನ್ನಯ ಸದನದೊಳಗಿಂಬೆಟ್ಟು ಸಲವು ಭಕ್ತವತ್ಸಲನು. ಉದಯ ವ್ಯಾಪಿ ನಿದರ್ಶ ಅಂದರೆ ಅಮಾವಾಸ್ಯೆ ಉದಯದಲ್ಲಿರಬೇಕು ಮತ್ತು ಪೌರ್ಣಿಮಾ ಅಧಿಕ ಯಾಮ ಹುಣ್ಣಿಮೆ ತಿಥಿಯು ಒಂದು ಯಾಮ ಹೆಚ್ಚಾಗಿರಬೇಕು. ಶ್ರವಣ ಅಭಿಜಿತು ಸದನ ವೈದ್ಯರೆ ಶ್ರವಣ ನಕ್ಷತ್ರ ಅಭಿಜಿತ್ ಮುಹೂರ್ತವೆಂದರೆ 15 ಗಳಿಗೆ ಇರಬೇಕು. ಮಧ್ಯಾಹ್ನ ವ್ಯಾಪಿನಿ ಶ್ರವಣ ಇದ್ದರೆ ಉಪೋಷಣ ಮಾಡಬೇಕು ಅಂತ ಶಾಸ್ತ್ರ ನಿಯಮ ಇದೆ. ಹೀಗೆ ವಿಷ್ಣು ಪಂಚಕ ವ್ರತೋಪೋಷಣ ಮಾಡಲು ಶಾಸ್ತ್ರ ಇದೆ. ಅದರಂತೆ ವಿಷ್ಣು ಭಕ್ತರಾದವರು ವಿಧಿ ನಿಷೇಧಗಳೇನು ನೋಡದೆ, ಸಾಮಾನ್ಯ ವಿಧಿ ನಿಷೇಧಗಳನ್ನು ನೋಡದೆ ನಿರಂತರ ಎಲ್ಲ ಕಾಲದಲ್ಲಿ ಆ ಪರಮಾತ್ಮನ ಸ್ಮರಣೆ ಮಾಡ್ತಾ ಇರಬೇಕು. ಎಲ್ಲ ಕಾಲದಲ್ಲಿ ಪರಮಾತ್ಮನ ಸ್ಮರಣೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಅಶುಚಿಯ ಸಂದರ್ಭದಲ್ಲಿ ಸಂಧ್ಯಾ ಗಾಯತ್ರಿ ಜಪ ಭಗವತ್ ಪೂಜೆ ಇತ್ತೆಲ್ಲ ಮಾನಸದಿಂದ ಮಾಡು. ಆದ್ದರಿಂದ ಹೀಗೆ ಸಾಮಾನ್ಯವಾದ ವಿಧಿ ನಿಷೇಧ ನೋಡದೆ ಸತ್ಕರ್ಮವನ್ನು ಮಾಡ್ತಾ ಇರು ಅಂತ ಹೇಳ್ತಾ ಇದ್ದಾರೆ. ಹೀಗೆ ನಿತ್ಯದಲ್ಲಿ ಪರಮಾತ್ಮನೇ ಪ್ರೀತಿಯುಕ್ತವಾಗಿರುವಂತಹ ಕರ್ಮವನ್ನು ಮಾಡಿದರೆ ಭಕ್ತವತ್ಸಲನಾಗಿರುವಂತಹ ಪರಮಾತ್ಮ ತನ್ನ ಹೃದಯದೊಳಗಿಂಬಿಟ್ಟು ತನ್ನ ಮನೆಯಾಗಿರುವಂತಹ ಶ್ವೇತದ್ವೀಪ ಅನಂತಾಸನ ವೈಕುಂಠಾದಿಗಳಲ್ಲಿ ಆಶ್ರಯ ಕೊಟ್ಟು, ಇಂಬು ಕೊಟ್ಟು ಅಂದರೆ ಆಶ್ರಯ ಕೊಟ್ಟು ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾರೆ. ಇಲ್ಲೇನು ಹೇಳಬೇಕಾಗಿದೆ ಅಂದರೆ ಭಗವಂತನಿಗೆ ಪ್ರೀತಿಗೆ ಕಾರಣವಾಗದ ವಿಧಿ ನಿಷೇಧಗಳನ್ನು ಮಾಡಬಾರ್ದು. ಭಗವಂತನಿಗೆ ಪ್ರೀತಿ ಕಾರಣವಾದಂತಹ ಕರ್ಮಗಳನ್ನೇ ಮಾಡು. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ರೀತಿಯಾಗಿ ಸರಿಯಾಗಿ ನೋಡಿಕೊಂಡು ಆ ಉಪಾಸನೆಗಳನ್ನು ಮಾಡು. ಆಗ ಪರಮಾತ್ಮ ನಿನಗೆ ಕರ್ಮದಿಂದ ವಿಮೋಚನೆಗೊಳಿಸ್ತಾನೆ.
ನಂದಿ ವಾಹನ ರಾತ್ರಿ ಸಾಧನೆ ಬಂದ ದ್ವಾದಶಿ ದಶಮಿ ಪೈತೃಕ ಸಂಧಿಹ ಸಮಯದಲ್ಲಿ ಶ್ರವಣವ ತ್ಯಜಿಸುವಂತೆ ಸದಾ ನಿಂದ್ಯರಿಂದಲಿ ಬಂದ ದ್ರವ್ಯವ ಕಂದೆರೆದು ನೋಡದಲೆ ಶ್ರೀಮದ ಆನಂದ ತೀರ್ಥಾಂತರ್ಗತ ಸರ್ವತ್ರ ಭಜಿಸುತ್ತಿರೋ. ನಂದಿ ವಾಹನ ರಾತ್ರಿ ಅಂದರೆ ಶಿವರಾತ್ರಿ, ಮಾಘಕೃಷ್ಣ ಚತುರ್ದಶಿ. ಅದರಲ್ಲಿ ಅವತ್ತು ವೈಷ್ಣವರು ಉಪವಾಸ ಮಾಡಬಾರ್ದು ಅಂತ ಶಾಸ್ತ್ರ ನಿಯಮ ಇದೆ. ಯಾಕೆ ಅಂದರೆ ಅದು ವೈಷ್ಣವ ವ್ರತವಾಗಿದೆ. ಸಾಧನೆ ದ್ವಾದಶಿ ದಿನ ಶ್ರವಣ ನಕ್ಷತ್ರ ಬಂದಿದ್ದರೆ ಮತ್ತು ದಶಮಿ ತಿಥಿ ದಿನ ಶ್ರವಣವಿರಲು, ಪೈತೃಕ ಸಂಧಿಯ ಸಮಯ ಪಿತೃಶ್ರಾದ್ದ ದಿವಸ ಶ್ರವಣ ನಕ್ಷತ್ರ ಬಂದಿರಲು ಶ್ರವಣವನ್ನು ತ್ಯಜಿಸುವಂತೆ, ಅಂದರೆ ವಿಷ್ಣು ಪಂಚಕ ವ್ರತ ಮಾಡುವವರು ಶ್ರವಣೋಪವಾಸ ಬಿಡಬೇಕಂತ ಶಾಸ್ತ್ರ ನಿಯಮ ಇದೆ. ಅತ್ಯವಶ್ಯಕವಾಗಿದೆ, ಅದನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ. ಮಾಡಿ ಆ ದಿನದಲ್ಲಿ ಏನು ಮಾಡಬೇಕು ಆ ದಿನ ಅದನ್ನು ಸರಿಯಾಗಿ ಮಾಡು ಅಂತ ಹೇಳ್ತಾರೆ. ಅದರಿಂದ ಅದರಂತೆ ನಿಂದ್ಯರಿಂದಲೇ ಬಂದ ದ್ರವ್ಯವ ಕಣ್ದೆರೆದು ನೋಡಿದರೆ, ಯದ್ಯಪಿ ಧರ್ಮಕ್ಕೆ ಉಪಯೋಗವಾದರೂ ವೈಷ್ಣವರಾದವರು, ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅನ್ನುವವರು ನಿಂದ್ಯವರಾಗಿರುವಂತಹ ವೈಷ್ಣವರಿಂದ ಬಂದಂತಹ ದಾನವನ್ನು, ದ್ರವ್ಯವನ್ನು ಕಣ್ಣಿಂದಲೂ ನೋಡಬೇಡ, ತ್ಯಜಿಸು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ನಿಂದರಿಂದ ಬಂದಿರುವಂತಹ ದ್ರವ್ಯವನ್ನು ಸ್ವೀಕರಿಸಬೇಡ. ಅದರಿಂದ ಏನಾಗುತ್ತೆ ಅಂದರೆ ದುರ್ಬುದ್ಧಿ ಹುಟ್ಟಿ ಅನರ್ಥಕ್ಕೆ ಕಾರಣವಾಗುತ್ತೆ. ಮತ್ತು ಹೇಳ್ತಾರೆ, ಶ್ರೀಮದಾನಂದ ತೀರ್ಥಾಂತರಕನಾಗಿರುವಂತಹ ಆ ಪರಮಾತ್ಮನನ್ನು ಯಾವಾಗಲೂ ಭಜಿಸ್ತಾ ಇರು. ಆ ಮಧ್ವಾಂತರ್ಯಾಮಿಯಾಗಿರುವಂತಹ ಪರಮಾತ್ಮನೇ ನನ್ನ ಬಿಂಬ ಅಂತ ಹೇಳಿ ಸರ್ವದೇಶ ಕಾಲಗಳಲ್ಲಿ ಅವನ ಭಜನೆ ಮಾಡು, ಅವನ ಪೂಜೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಸರಿಯಾಗಿ ತಿಳಿದುಕೊಂಡು ಮಾಡು, ಆಗಲೇ ನೀನು ಕರ್ಮದಿಂದ ವಿಮೋಚನೆ ಕೊಡ್ತೀವಿ. ನಿನ್ನ ಮನಸ್ಸಿಗೆ ಬಂದಂಗೆ ಮಾಡಿದಾಗಲ್ಲ. ಶ್ರೀ ಮನೋರಮ ಮೇರು ತ್ರಿಕುದ್ಧಾಮ ಕಲ್ಯಾಣ ಗುಣ ನಿಸ್ಸೀಮ ಪಾವನ ನಾಮ ದಿವಿಜೋದ್ಧಾಮ ರಘುರಾಮ ಪ್ರೇಮಪೂರ್ವಕ ನಿತ್ಯ ತನ್ನ ಮಹಾಮಹಿಮೆಗಳ ತುತಿಸುವರಿಗೆ ಸುಧಾಮಗೊಲಿದಂದದಲ್ಲಿ ಅಖಿಳ ಅರ್ಥಗಳ ಕೊಡುತ್ತಿಪ್ಪ. ಶ್ರೀ ಮನೋರಮ ಸಂಪತ್ಕರಳಾಗಿರುವಂತಹ ಮಹಾಲಕ್ಷ್ಮೀ ದೇವಿಗೆ ಆನಂದದಾಯಕನಾಗಿರುವಂತಹ ಮೇರು ಜಗತ್ತಿನ ವಿಶಿಷ್ಟ ಕಾರ್ಯಗಳನ್ನು ನಡೆಸಲು ಬ್ರಹ್ಮಾದಿ ದೇವತೆಗಳಿಂದ ಒಂದು ರೂಪದಲ್ಲಿ ಮೇರು ಪರ್ವತದಲ್ಲಿರುವಂತಹ ಈ ಪರಮಾತ್ಮ ತ್ರಿಕುದ್ಧಾಮ, ಇವನೇ ಅನಂತ ಶ್ವೇತದ್ವೀಪ ಅನಂತಾಸನ ವೈಕುಂಠದಲ್ಲಿದ್ದಾನೆ. ಈ ಪರಮಾತ್ಮನೇ ಇವೇ ಮನೆಗಳವನಿಗೆ ನಿತ್ಯ ಲೋಕ ಮನೆಗಳಾಗಿ ಉಳ್ಳವನಂತಹ ಪರಮಾತ್ಮ ಸತ್ಕಲ್ಯಾಣ ಗುಣ, ಜ್ಞಾನಾನಂದಾದಿ ಅನಂತ ಮಂಗಳಕರ ಗುಣವುಳ್ಳವನಾಗಿದ್ದಾನೆ. ನಿಸ್ಸೀಮ, ಪರಮಾತ್ಮನಿಗೆ ಸಮರಾದವರು ಎಂದೂ ಯಾವ ಕಾಲಕ್ಕೂ ಇಲ್ಲ. ಮೀರಿದವರಂಥ ಪ್ರಶ್ನೆ ಹೇಳೋದೇ ಇಲ್ಲ. ಪಾವನ ನಾಮ, ಪರಮಾತ್ಮನ ಪ್ರತಿಯೊಂದು ನಾಮವು ಅತ್ಯಂತ ಪವಿತ್ರಕರವಾಗಿದೆ, ಮಂಗಲಕರವಾಗಿದೆ. ದಿವಿಜೋದ್ಧಾಮ, ಬ್ರಹ್ಮಾದಿ ದೇವತೆಗಳಿಗಿಂತಲೂ ಶ್ರೇಷ್ಠನಾಗಿದ್ದಾನೆ ಪರಮಾತ್ಮ. ರಘುರಾಮ, ರಘುಕುಲದಲ್ಲಿ ಹುಟ್ಟಿ ರಾಮರೂಪದಿಂದ ಅವತರಿಸಿದಂತಹ ಪರಮಾತ್ಮ ಪ್ರೇಮಪೂರ್ವಕ ಮಹಾಮಹಿಮೆಗಳ ತುಸುರಿಗೆ ಮೇಲೆ ಹೇಳಿದಂತೆ ಪರಮಾತ್ಮನ ಅನಂತ ಕಲ್ಯಾಣ ಗುಣ ಪರಿಪೂರ್ಣವಾಗಿರುವಂತಹ ಆ ಗುಣಗಳನ್ನು ಅತ್ಯಂತ ಭಕ್ತಿಯಿಂದ, ಮಹಾಭಕ್ತಿಯಿಂದ ಸ್ತೋತ್ರ ಮಾಡುವವರಿಗೆ ಸುಧಾಮಗೊಲಿದಂತಲ್ಲಿ ತನ್ನ ಶ್ರೀಕೃಷ್ಣ ತನ್ನ ಬಾಲಮಿತ್ರನಾಗಿರುವಂತಹ ಸುಧಾಮನಿಗೆ ಒಣ ಅವಲಕ್ಕಿ ಕೊಟ್ಟರು ಅವನಿಗೆ ಸಕಲ ಸಂಪತ್ತನ್ನು ಕೊಟ್ಟಿದ್ದಾನೆ. ಪರಮಾತ್ಮನಿಗೆ ಬೇಕು ಭಕ್ತಿ, ಜ್ಞಾನ, ಸರ್ವೋತ್ತಮನಾಗಿದ್ದಾನೆ ಎನ್ನುವಂತಹ ಜ್ಞಾನ, ಅವನೇ ಸರ್ವೋತ್ತಮ ಸರ್ವೋತ್ಕೃಷ್ಟನಾಗಿದ್ದಾನೆ, ಸರ್ವಸ್ವಾಮಿಯಾಗಿದ್ದಾನೆ ಎನ್ನುವಂತಹ ಜ್ಞಾನ, ಅವನಲ್ಲಿ ಭಕ್ತಿ ಇದ್ದಾಗಲೇ ವೈರಾಗ್ಯ ಅಂದರೆ ವಿಶೇಷವಾದ ಆಸಕ್ತಿ ಅವನಲ್ಲಿದ್ದಾಗ ಪರಮಾತ್ಮ ಸುಧಾಮಗೊಲಿದಂದದಲ್ಲಿ ಅಂತ ಹೇಳ್ತಾರೆ. ಹಾಗೆ ಆ ಭಕ್ತಿಯಿಂದ ಸ್ತೋತ್ರ ಮಾಡಿದವರಿಗೆ ಸುಧಾಮಗೊಲಿದಂತೆ ಬಾಲಮಿತ್ರನಾಗಿರುವಂತಹ ಶ್ರೀಕೃಷ್ಣ ನೋಡ್ರಿ, ಅವನು ಕೊಟ್ಟ ಒಣ ಅವಲಕ್ಕಿಗೆ ಅವನಿಗೆ ಸಕಲ ಸಂಪತ್ತನ್ನು ಕೊಡಲಿಲ್ಲೇನು? ಕೊಟ್ಟೇ ಕೊಡ್ತಾನೆ. ಕೊಟ್ಟು ಅವನನ್ನು ಕರ್ಮದಿಂದ ಮೋಚನೆ ಮಾಡಲಿಲ್ಲೇನು? ಆದ್ದರಿಂದ ಆ ಭಕ್ತಿಯಿಂದ ಆ ರೀತಿಯಾಗಿ ಮಾಡು. ತಂದೆ ತಾಯಿಗಳ ಕುರುಹನರಿಯದ ಕಂದ ದೇಶಾಂತರದೊಳಗೆ ತನ್ನಂದದಲ್ಲಿ ಪವರ ಜಲನಿ ಜನಕರನು ಕಂಡು ಹಿಂದೆ ಎನ್ನಯ ಪಡೆದವರು ಈ ಅಂದದಲ್ಲಿ ಪರಲವರ ನಾನೆಂದು ಕಾಣವೆ ನೆನುತ ಹುಡುಕುವ ತೆರದಿ ಕೋವಿದರು. ಈ ಸ್ಥೂಲ ದೇಹಕ್ಕೆ ಕಾರಣವಾಗಿ ಜನಿಸಲು ಕಾರಣವಾಗಿರುವಂತಹ
ತಂದೆ ಮತ್ತು ತಾಯಿಯನ್ನು ನೋಡದೇ ಇರುವಂತಹ ಮಗು, ಕಂದ ಅಂದರೆ ನೋಡದೇ ಇರುವಂತಹ ಮಗು ಶಿಶುವಾಗಿರುವಾಗಲೇ ದೇಶಾಂತರಕ್ಕೆ ಹೋಗಿರುತ್ತದೆ. ಆಗ ಕಂದಮ್ಮ ಏನು ಮಾಡುತ್ತೆ, ತಂದೆ ತಾಯಿಗಳು ಗುರುತದು ಗೊತ್ತಿಲ್ಲ. ದೇಶಾಂತರದೊಳಗೆ ಎರಡನೇ ದೇಶದಲ್ಲಿ ಅಥವಾ ದೂರದ ಊರಿನಲ್ಲಿದ್ದಾಗ ತನ್ನಂದದಲ್ಲಿ ತನ್ನಂತೆ ಕಾಣುವಂತಹ, ನನ್ನ ಹೋಲುವಂತಹ ನೋಡಿ ಹಿಂದೆ ನನ್ನನ್ನು ಪಡೆದವರು ಹಿಂದೆ ನನ್ನನ್ನು ಇವರೇ ಹಡೆದವ್ರು ಇರಬೇಕು, ಇವರು ಹೊರಗೆ ಹೋಗಿರಬೇಕು, ಈ ಅಂದದಲ್ಲಿ ಈಗ ದೇಶಾಂತರದಲ್ಲಿದ್ದಾರೆ, ನನ್ನ ದೇಹ ಹೋಲಿಕೆ ಇದೆ ಅಂತ ಹೇಳಿ ತಿಳ್ಕೊತಾನೆ. ನಿಶ್ಚಯವಾಗಿ ನಾನು ಅವರಂತೆ ಕಾಣ್ತಾ ಇದ್ದೀನಿ ಅಂತ ಅನ್ಕೋತಾನೆ. ನನ್ನಂತಿರುವಂತಹ ಆ ಅಪ್ಪ ಅಮ್ಮನನ್ನು ಯಾವಾಗ ಕಂಡೇನು ಅಂತ ಹೇಳಿ ಹಂಬಲದಿಂದ ಹುಡುಕುವಂತೆ ಜ್ಞಾನಿಗಳು, ಕೋವಿದರು ಅಂದರೆ ಜ್ಞಾನಿಗಳು ಯಾವಾಗಲೂ ಆ ಪರಮಾತ್ಮನನ್ನು, ಸರ್ವರ ಬಿಂಬನಾಗಿರುವಂತಹ ಪರಮಾತ್ಮನನ್ನು ಕಾಣಬೇಕು ಅಂತ ಹೇಳಿ ಯಾವಾಗಲೂ ಇಚ್ಛೆ ಪಡ್ತಾ ಇರ್ತಾರೆ. ಶ್ರುತಿ ಪುರಾಣ ಸಮೂಹದೊಳು ಭಾರತ ಪ್ರತಿಪತಿ ಪದಗಳೊಳು ನಿರುಜ್ಜಿತನ ಗುಣರೂಪಗಳ ಹುಡುಕುತ ಪರಮಹರುಷದಲ್ಲಿ ಮತಿಮತರು ಪ್ರತಿ ದಿವಸ ಸಾರಸ್ವತ ಸಮುದ್ರದ ಶಫರಿಯಂದದಿ ಸತತ ಸಂಚರಿಸುವರು ಕಾಣುವ ಲವಲವಿಕೆಯಿಂದ. ಕೋವಿದಂದರೆ ಜ್ಞಾನಿಗಳು ಏನು ಮಾಡ್ತಾರೆ ಅಂದರೆ ಶ್ರುತಿ ಪುರಾಣ ಸಮೂಹದಲ್ಲಿ ವೇದಗಳ ಪ್ರತಿಯೊಂದು ರುಕ್ಕಿನಲ್ಲಿ 18 ಪುರಾಣಗಳಿವೆ. ಪುರಾಣ ಸಮೂಹ 18 ಪುರಾಣಗಳು, ಉಪಪುರಾಣಗಳಿವೆ. ಆ ಗುಂಪಿನಲ್ಲಿ ಮಹಾಭಾರತದ ಪ್ರತಿ ಪದಗಳಲ್ಲಿ ಪಂಚಮ ವೇದ ಅನಿಸ್ಕೊಂಡಂಥ ಮಹಾಭಾರತ ಪದದಲ್ಲಿ ನಿರ್ಜಿತನ, ಯಾರಿಂದಲೂ ಜಯಿಸಲ್ಪಡದೇ ಇರುವಂತಹ ಪರಮಾತ್ಮನ ಗುಣ, ಆನಂದಾದಿ ಗುಣಗಳನ್ನು, ರೂಪಗಳು ಅನಿರುದ್ಧಾದಿ ರಾಮಕೃಷ್ಣಾದಿ ಅನಂತ ರೂಪಗಳನ್ನು ಹುಡುಕುತ್ತಾ, ವೇದ ಪುರಾಣ ಭಾರತದಲ್ಲಿ ಹುಡುಕುತ್ತಾ ಅಂದರೆ ಹೊಸ ಗುಣರೂಪಗಳನ್ನು ಶೋಧಿಸಿ ತತ್ಕಾರ್ಯ ತಿಳಿದು ಸಂಕೀರ್ತನೆಯನ್ನು ಮಾಡುತ್ತಾ ಮತಿಮತರು ಜ್ಞಾನಿಗಳು ಪ್ರತಿ ದಿವಸ, ಪ್ರತಿನಿತ್ಯ, ದಿನ ಬಿಡದೆ, ಎಂದೋ ಒಂದು ದಿವಸ ಅಲ್ಲ, ದಿನಾಗಲೂ ಬಿಡದೆ ಸಾರಸ್ವತ ಸಮುದ್ರದಿ, ಸರಸ್ವತಿಗೆ ಸಂಬಂಧವಾಗಿರುವಂತಹ ಶಾಸ್ತ್ರ, ಒಳ್ಳೆಯ ಬುದ್ಧಿಯಿಂದ ನಿಶ್ಚಿತವಾಗಿರುವಂತಹ ಆ ಸಮುದ್ರದಲ್ಲಿ, ಶಾಸ್ತ್ರ ಸಮುದ್ರದಲ್ಲಿ ಶಫರಿ ಎಂದದಿ ಮೀನಿನಂತೆ ಬುದ್ಧಿವಂತರು ಲವಲವಿಕೆಯಿಂದ ಎಲ್ಲ ಕೇಳಬೇಕಲ್ಲಪ್ಪ, ಮಾಡಬೇಕಲ್ಲಪ್ಪ, ನೋಡಬೇಕಲ್ಲಪ್ಪ ಅಂತಲ್ಲ, ಲವಲವಿಕೆಯಿಂದ ಅಂತ ಹೇಳ್ತಾರೆ. ಮೀನು ಯಾವಾಗಲೂ ನೀರಿನಲ್ಲಿ ಚಲನೆ ಮಾಡ್ತಾನೇ ಇರ್ತದೆ. ಆ ಪರಮಾತ್ಮನನ್ನು ಕಾಣುವ ಹಂಬಲದಿಂದ ಸಂಚಾರ ಮಾಡ್ತಾರೆ. ಆದ್ದರಿಂದ ಯಾವಾಗಲೂ ಶಾಸ್ತ್ರ ಶ್ರವಣವನ್ನು ಮಾಡು, ಮಾಡಿದ್ದನ್ನು ಪರಮಾತ್ಮ ಸರ್ವೋತ್ತಮತ್ವ ಮಹಾತ್ಮೆಯನ್ನು ಶ್ರವಣ ಮಾಡು, ಅವನ ಮನನ ಮಾಡು, ಜಿಜ್ಞಾಸೆ ಮಾಡ್ತಾಯಿರು, ಆ ಪರಮಾತ್ಮನ ಬಗ್ಗೆ ತಿಳ್ಕೊತಾ ಇರು. ಆಗ ಪರಮಾತ್ಮ ಮಾಡ್ತಾನೇ ಇರು. ತೃಪ್ತಿ ಹೊಂದಿ ಸಾಕಪ್ಪ ಇಷ್ಟು ಅಂತ ಬಿಡಬೇಡ. ನಿತ್ಯ ನೂತನವಾಗಿ ಅವನ ಮಹಿಮೆ ಗೊತ್ತಾಗುತ್ತೆ, ಅದನ್ನು ತಿಳ್ಕೊತಾ ಇರು ಅಂತ ಹೇಳ್ತಾ ಇದ್ದಾರೆ. ಆಗಲೇ ನೀನು ಕರ್ಮ ವಿಮೋಚನ ಸಂಧಿಯಲ್ಲಿ ಬಂದಿದೆ, ಆಗಲೇ ಈ ಕರ್ಮದಿಂದ ವಿಮೋಚನೆಗೊಳ್ಳುತ್ತಿದೆ. ಮತ್ಸ್ಯಕೇತನ ಜನಕ ಹರಿ ಶ್ರೇವತ್ಸಲಾಂಚನ ನಿಜ ಶರಣ ಜನ ವತ್ಸಲವರಾರೋಹ ವೈಕುಂಠಾಲಯ ನಿವಾಸೇ ಚಿತ್ಸುಖಪ್ರದ ಸಲಹೆನಲು ಗೋವತ್ಸ ಧ್ವನಿಗೊದಗುವ ತೆರದಿ ಪರಮೋತ್ಸಹದಿ ಬಂದೊದಗುವನು ನಿರ್ಮತ್ಸರರ ಬಳಿಗೆ. ಮತ್ಸ್ಯಕೇತನ ಜನಕ, ಮೀನೇ ಮತ್ಸ್ಯವೇ ಧ್ವಜವಾಗಿ ಉಳ್ಳಂತಹ ಕಾಮದೇವರ ತಂದೆಯಾಗಿರುವಂತಹ ಪರಮಾತ್ಮ, ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ಹರಿ ಪರಮಾತ್ಮ, ಶ್ರೀವತ್ಸಲಾಂಚನ ಮಹಾಲಕ್ಷ್ಮೀ ದೇವಿಯನ್ನು ವಕ್ಷಸ್ಥಳದಲ್ಲಿ ಆಶ್ರಯವನ್ನು ಕೊಟ್ಟಿರುವಂತಹ ಪರಮಾತ್ಮ, ಆ ಲಕ್ಷಣವುಳ್ಳಂತಹ ಶ್ರೀವತ್ಸ ಲಕ್ಷಣವುಳ್ಳಂತಹ ಪರಮಾತ್ಮ, ನಿಜ ಚರಣ ವತ್ಸಲ, ತನ್ನ ಭಕ್ತರು ಯಾರಿದ್ದಾರೋ, ನಿಜ ಭಕ್ತರು ಯಾರಿದ್ದಾರೋ ಅವರನ್ನು ಮಕ್ಕಳಂತೆ ಕಾಪಾಡ್ತಾ, ಆ ಬಿರುದಿದೆ ಅವನಿಗೆ. ಅವರಾರೋಹ ಉತ್ತಮವಾದ ಶ್ರೇಷ್ಠನಾಗಿದ್ದಾನೆ ಪರಮಾತ್ಮ. ವೈಕುಂಠಾಲಯ ನಿವಾಸಿ, ವೈಕುಂಠದ ಶ್ರೀಭಾಗದಲ್ಲೇ ಸದಾ ಮನೆಯನ್ನು ಮಾಡಿಕೊಂಡಿದ್ದಾನೆ ಪರಮಾತ್ಮ. ಚಿತ್ಸುಖಪ್ರದ, ಭಕ್ತರಾಗಿರುವಂತಹ, ಮೋಕ್ಷಯೋಗ್ಯರಾಗಿರುವಂತಹ ನಿರ್ದಿಷ್ಟ ಜ್ಞಾನವಂದವನ್ನು ಅವರಿಗೆ ಅಭಿವ್ಯಕ್ತಿ ಮಾಡಿಕೊಡ್ತಾನೆ. ಇಂತಹ ಬಿಂಬರೂಪಿಯಾಗಿರುವಂತಹ ಪರಮಾತ್ಮ, ಸಲಹಪ್ಪ, ರಕ್ಷಣೆ ಮಾಡಪ್ಪ
ಅಂಥೇಳಿ ಪ್ರಾರ್ಥನೆ ಅನನ್ಯಗತಿಕನಾಗಿ ಅವನಿಗೆ ಪ್ರಾರ್ಥನೆ ಮಾಡಿದರೆ ನಿರ್ಮತ್ಸರರ ಬಳಿಗೆ ದ್ವೇಷ, ಅಸೂಯೆ, ಕಾಪಟ್ಯ, ಹೊಟ್ಟೆ ಕಿಚ್ಚು ಇಲ್ಲದಂತೆ ಇರುವ ಭಕ್ತರ ಹತ್ತಿರ ಮಾತ್ರ ಬರ್ತಾನೆ, ಸಮೀಪಕ್ಕೆ ಬರ್ತಾನೆ. ಹೇಗೆ ಬರ್ತಾನೆ ಅಂತಂದರೆ, ಗೋವತ್ಸ ಸ್ವನಿಗೊದವ ತೆರಗತಿ, ಅಡವಿಯಲ್ಲಿ ಆಕಳ ಮೇಲಕ್ಕೆ ಹೋಗಿರುತ್ತೆ, ದೂರ ಹೋಗಿರುತ್ತೆ, ಕರು ಅಮ್ಮಾ ಅಂತ ಕರೆದ್ರೆ ಸಾಕು, ಕೇಳಿದಾಕ್ಷಣ ಕರುವಿನ ಮೇಲಿನ ಪ್ರೀತಿಯಿಂದ ಓಡಿ ಓಡಿ ಬಂದು ಅದಕ್ಕೆ ಹಾಲನ್ನು ಕುಡಿಸುವಂತೆ ಪರಮಾತ್ಮ ರಕ್ಷಣೆ ಮಾಡಪ್ಪ ಅಂಥೇಳಿ ಪರವಶನಾಗಿ ಭಕ್ತಿಯಿಂದ ಆ ಪರಮಾತ್ಮನ ಕರೆದರೆ ಭಕ್ತರಿದ್ದೆಡೆಗೆ ಓಡಿ ಬಂದು ಅವರನ್ನು ರಕ್ಷಿಸ್ತಾನೆ, ಕಾಪಾಡ್ತಾನೆ, ಸಲಹುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಭಕ್ತಿ ಮೊದಲು ಇಂಪಾರ್ಟೆಂಟ್. ನೀನೇ ಸರ್ವೋತ್ತಮನಾಗಿದ್ದಿ, ಸರ್ವೋತ್ಕೃಷ್ಟನಾಗಿದ್ದಿ, ನನ್ನ ಸ್ವಾಮಿಯಾಗಿದ್ದಿ, ನಿನ್ನ ಬಿಟ್ಟರೆ ನನ್ನ ಗತಿ ಇಲ್ಲ, ಎಲ್ಲ ಕಡೆಗೂ ನೀನೇ ವ್ಯಾಪ್ತನಾಗಿದ್ದಿ ಅಂಥೇಳಿ ತಿಳ್ಕೊಂಡು ಸದಾ ಕಾಲ ಅವನ ಸ್ಮರಣೆ ಇರಬೇಕು. ಆಗ ಪರಮಾತ್ಮ ರಕ್ಷಣೆ ಮಾಡೇ ಮಾಡ್ತಾನೆ, ಕರ್ಮದಿಂದ ವಿಮೋಚನೆ ಮಾಡ್ತಾನೆ. ಸೂರ್ಯಗಳಿಗೆ ಸಮೀಪ ಬಗ ದುರಾಚಾರಿಗಳಿಗೆಂದೆಂದು ದೂರತರ ದುರ್ಲಭ ನೆನೆಸುವನು ದೈತ್ಯ ಸಂತತಿಗೆ. ಸಾರಿ ಸಾರಿಗೆ ನೆನೆವರ ಸಂಸಾರವೆಂಬ ಮಹೋರಗಕ್ಕೆ ಸರ್ಪಾರಿ ಎನಿಸಿ ಸದಾ ಸುಸೌಖ್ಯವನೀವ ಸರ್ವರಿಗೆ. ಸೂರ್ಯಗಳಿಗೆ ಅಂದರೆ ಜ್ಞಾನಿಗಳಿಗೆ ಸಮೀಪಕ, ಅತ್ಯಂತ ಸಮೀಪನಾಗಿದ್ದಾನೆ. ಜ್ಞಾನಿಗಳು ಹೇಗೆ ಉಪಾಸನೆ ಮಾಡ್ತಾರೆಯೋ ಆ ಉಪಾಸನೆಯಂತೆ ಆ ಸ್ಥೂಲ ದೇಹದ ಚಿದ್ ಹೃದಯದಲ್ಲಿ ಬಿಂಬನಾಗಿ ಹೊಳಿತಾನೆ. ವೈಕುಂಠ ದೂರದಲ್ಲಿದ್ದರೂ ಜ್ಞಾನಿಗಳಿಗೆ ಅತ್ಯಂತ ಸಮೀಪನಾಗಿದ್ದಾನೆ. ದುರಾಚಾರಿಗಳಿಗೆ ಸರಿಯಾಗಿ ವರ್ಣಾಶ್ರಮ ಧರ್ಮಗಳನ್ನು ಮಾಡದೆ ವಂಚಕನಾಗಿರುವಂತಹ ಪರದಾರ ವಂಚಕ, ಪರದ್ರವ್ಯ ಹರಣ, ಪರನಿಂದ ಮಾಡುವನು, ಪಂಚಮಹಾಪಾತಿಗಳಂತ ಯಾರಿದ ಅಂತಹ ದುರಾಚಾರಿಗಳಿಗೆ ಅತ್ಯಂತ ದೂರನಾಗಿದ್ದಾನೆ ಪರಮಾತ್ಮ. ದೈತ್ಯ ಸಂತತಿಗೆ ಅಂತ ದೈತ್ಯರಿಗೆ ಅತ್ಯಂತ ದೂರನಾಗಿದ್ದಾನೆ. ಸಾರಿ ಸಾರಿಗೆ ನೆನೆವರ ಹೇಳ್ತಾ ಇದ್ದಾರೆ. ಗುರುಗಳಿಂದ ಉಪದಿಷ್ಟನಾಗಿ ಭಗವದ್ ನಾಮದಿಂದ ಸದಾಚಾರಿ ವರ್ಣಾಶ್ರಮ ಧರ್ಮಗಳನ್ನು ಸರಿಯಾಗಿ ಮಾಡುತ್ತಾ ಆ ಪರಮಾತ್ಮನನ್ನು ನೆನೆಸುವವರಿಗೆ ಹತ್ತಿರದಾಗಿದ್ದಾನೆ. ದುರಾಚಾರಿಗಳು ದೂರನಾಗಿದ್ದ. ಅದರಿಂದ ತಿಳಿದುಕೊಂಡು ದೈತ್ಯ ಸಂತತಿಗೆ, ದುರಾಚಾರಿಗಳಾಗಿರುವಂತಹ ದೈತ್ಯ ಕುಲಕ್ಕೆ ದುರ್ಲಭ ಎಂದೆಂದೂ ಸಿಕ್ಕೋದೇ ಇಲ್ಲ ಪರಮಾತ್ಮ. ಸಾರಿ ಸಾರಿಗೆ ನೆನೆವರ ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನನ್ನು ಶ್ರೀರಾಮ, ಶ್ರೀಕೃಷ್ಣ, ಹರೇ ಪರಮಾತ್ಮ ಅಂಥೇಳಿ ನಿಶ್ಚಿತ ಭಕ್ತಿಯಿಂದ ಪರಮಾತ್ಮನ ಮಹಿಮೆಯನ್ನು ತಿಳಿದುಕೊಂಡು ಗ್ರಂಥ ಚಿಂತನೆಯಿಂದ ಆ ಪರಮಾತ್ಮನ ಸತತ ಚಿಂತನೆ ಮಾಡುವವರ ಸಂಸಾರವೆಂಬ ಮಹೋರಕ್ಕೆ, ಸಂಸಾರ ಅನ್ನುವ ಘಟಸರ್ಪಕ್ಕೆ ಸರ್ಪಾರಿ ಸರ್ಪದ ವೈರಿಯಾಗಿರುವಂಥ ಗರುಡ ನೆನೆಸಿಕೊಂಡು ಹೇಗೆ ಸರ್ಪ ಬಂದು ಸರ್ಪವನ್ನು ಗರುಡ ಪಕ್ಷಿ ಬಂದು ಹೇಗೆ ಸಂಹಾರ ಮಾಡ್ತಿದ್ದೆ, ಹಂಗೆ ಸಂಸಾರ ಎನ್ನುವಂತಹ ಕೆಟ್ಟ ಹಾವನ್ನು ಪರಮಾತ್ಮ ಇದು ಮಾಡ್ತಾನೆ. ಸದಾ ಸುಸೌಖ್ಯವನೀವ, ನಿರಂತರ ಇಹದಲ್ಲಿಯೂ ಸುಖವನ್ನು ಮೋಕ್ಷದಲ್ಲಿಯೂ ಸುಖವನ್ನು ಕೊಡ್ತಾನೆ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಸರಿಯಾಗಿ ತಿಳಿದುಕೊಂಡು ಮಾಡು. ನಿನ್ನ ಮನಸ್ಸಿಗೆ ಬಂದಂಗೆ ತಿಳಿದು ಮಾಡೋದಲ್ಲ. ಶಾಸ್ತ್ರದಲ್ಲಿ ಹೇಗೆ ಹೇಳಿದ್ದಾರೆ, ಆ ವರ್ಣಾಶ್ರಮ ಧರ್ಮಗಳನ್ನು ಮಾಡುತ್ತಾ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ತಿಳಿದುಕೊಂಡು ಕಾಲಕ್ಕನುಸಾರವಾಗಿ ವರ್ಣಾಶ್ರಮ ಧರ್ಮಗಳನ್ನು ನನ್ನಂತರ್ಗತನಾಗಿ ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾಗಿ ಆ ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ ಅಂತ ಹೇಳಿ ಪ್ರತಿ ಕ್ಷಣಕ್ಕವನ ಸ್ಮರಣೆಯಿಂದ ಅಹಂಕಾರವನ್ನು ಬಿಟ್ಟು ಮಾಡು. ಆಗ ಪರಮಾತ್ಮ ನಿನಗೆ ಅನುಗ್ರಹ ಮಾಡಿಯೇ ಮಾಡ್ತಾನೆ. ಚಕ್ರ ಶಂಕ ಗದಾಬ್ಜಧರ ದುರೈತಕ್ರಮ ದುರಾವಾಸ ವಿಜಯ ಶಿವ ಶಕ್ರ ಸೂರ್ಯಾದ್ಯಮರ ಪೂಜ್ಯ ಪದಾಬ್ಜ ನಿರ್ಲಜ್ಜ ಶುಕ್ರ ಶಿಷ್ಯನ ಅಶ್ವಮೇಧ ಪ್ರಕ್ರಿಯವ ಕಳಿ ಸಬ್ಜಾಂಡವ ಅತಿಕ್ರಮಿಸಿ ಜಾಹ್ನವಿಯ ಪಡೆದ ತ್ರಿವಿಕ್ರಮಾಹ್ವಯನು. ಈ ಪದ್ಯದ ಇದನ್ನು ನಾಳಿನ ದಿವಸ ನೋಡೋಣಂತೆ.
ಅದರಿಂದ ಸರಿಯಾಗಿ ತಿಳಿದುಕೊಂಡಾಗಲೇ ಕರ್ಮ ವಿಮೋಚನ ಸಂಧಿಯಲ್ಲಿ ಬಂದಿದೆ. ನಿನ್ನ ಮನಸ್ಸಿಗೆ ಬಂದಂಗೆ ಮಾಡಿದ್ರಲ್ಲ, ಅವನು ಹೇಳಿದಂತೆ ಮಾಡಿದಾಗ ಕರ್ಮದಿಂದ ವಿಮೋಚನೆಗೊಳ್ಳಿ. ಶಾಸ್ತ್ರದಲ್ಲಿ ಅವನು ಏನು ಹೇಳಿದಾನೆ ಆ ರೀತಿಯಾಗಿ ವರ್ಣಾಶ್ರಮ ಧರ್ಮಗಳನ್ನು ಪ್ರತಿ ಕ್ಷಣಕ್ಕೆ ಅವನನ್ನು ನೆನೆಸುತ್ತಾ ಇಂದ್ರಿಯಾಂತರ್ಗತನಾಗಿ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಆ ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ ಅಂಥೇಳಿ ಪ್ರತಿ ಕ್ಷಣಕ್ಕೆ ಅವನನ್ನು ಸ್ಮರಣೆ ಮಾಡುತ್ತಾ ಕಂಡಲ್ಲಿ ವಿಶ್ವರೂಪ ಕಾಂಬೋರೋ ಉಂಡುಣಿಸಿದ್ದೆಲ್ಲ ನಿನ್ನ ಯಜ್ಞವೆಂಬೋರು. ಎಲ್ಲ ಕಡೆಗೂ ಆ ಪರಮಾತ್ಮಗೆ ನಿಂತಾಗ ಕೂತಾಗ ಅವನ ಸ್ಮರಣೆ ಇರಬೇಕು. ಅವನೇ ಇದನ್ನೆಲ್ಲ ಮಾಡಿಸ್ತಾ ಇದ್ದಾನೆ, ನಾನು ನನ್ನದು ಅನ್ನೋ ಅಹಂಕಾರ ಮಮಕಾರವನ್ನು ಬಿಟ್ಟು ಸರಿಯಾಗಿ ಮಾಡು ಅಂತ ಹೇಳ್ತಾರೆ. ಆಗಲೇ ನೀನು ಕರ್ಮದಿಂದ ವಿಮೋಚನೆಗೊಳ್ತೀಯ ಅಂತ ಹೇಳ್ತಾ ಇದ್ದಾರೆ. ಸರಿಯಾಗಿ ತಿಳಿದುಕೊಂಡು ಮಾಡು, ಅವನ ಅನುಗ್ರಹವನ್ನು ಪಡಿ ಅಂಥೇಳಿ ದಾಸರು ವಿಶಿಷ್ಟವಾಗಿ ಮತ್ತೆ ಮತ್ತೆ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರ ಅವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.